ಬಸವಣ್ಣನವರ ವಚನ ತಿರುಚಿದ ಸಂದೀಪ್ ದೇಶಪಾಂಡೆ ಬಸವಾಭಿಮಾನಿಗಳಿಂದ ಆಕ್ರೋಶ. ಹೌದು, ಬುಧವಾರ ನಡೆದ ಬಿಜೆಪಿ ಪಕ್ಷದ ಹೋರಾಟದ ಸಂದರ್ಭ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ದೇಶಪಾಂಡೆ ಅವರ ಭಾಷಣದಲ್ಲಿ ಭರವೇಮಗೆ ಪ್ರಾಣ ಜೀವಾಳವಯ್ಯ ಎಂಬ ಬಸವಣ್ಣನವರ ವಚನವನ್ನು ರಾಜಕೀಯ ಲಾಭಕ್ಕಾಗಿ ತಿರುಚಿ ಪ್ರಸ್ತುತಪಡಿಸಿದ ಕ್ರಮವನ್ನು ರಾಷ್ಟ್ರೀಯ ಬಸವದಳ, ರಾಷ್ಟ್ರೀಯ ಬಸವ ಸೇನೆ, ಲಿಂಗಾಯತ ಮಹಾಸಭಾ ಸೇರಿದಂತೆ ಅನೇಕ ಬಸವಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ. ಬಸವ ಅಭಿಮಾನಿಗಳು ಈ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸವಣ್ಣನವರ ಪವಿತ್ರ ವಚನಗಳನ್ನು ತಿರುಚಿ ರಾಜಕೀಯ ಲಾಭಕ್ಕೆ ಉಪಯೋಗಿಸುವುದು ಖಂಡನೀಯ. ಸಂದೀಪ್ ದೇಶಪಾಂಡೆ ಅವರು ತಕ್ಷಣವೇ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಮುಂದಿನ ದಿನಗಳಲ್ಲಿ ಯಾರಾದರೂ ಇಂತಹ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದರೆ ನಾವು ಸುಮ್ಮನೆ ಕೂರೋದಿಲ್ಲ, ಅವರಿಗೆ ತಕ್ಕ ಶಿಕ್ಷೆ ನೀಡಲಾಗುತ್ತೆ ಅಂತ ಹೇಳಿದರು. ನಿಂಗನಗೌಡ ಪಾಟೀಲ್, ನಾಗರಾಜ್ ಮಿರಾಜ್ಗಿ, ಮಡಿವಾಳಪ್ಪ ಅಸುಂಡಿ, ಶಿವಾನಂದ ಮಾಳಗಿ, ಅಶೋಕ್ ದುಬ್ಬನಮರಡಿ, ರುದ್ರಪ್ಪ ಮೆಟ್ಟಿನ್ ಸೇರಿದಂತೆ ಹಲವಾರು ಬಸವ ಅಭಿಮಾನಿಗಳು ಹಾಗೂ ಬಸವಪರ ಸಂಘಟನೆಗಳು ಸದಸ್ಯರು ಇತರರು ಹಾಜರಿದ್ದರು. ನಮ್ಮ ಲಿಂಗಾಯತ ಧರ್ಮದಲ್ಲಿ ನಮ್ಮ ವಚನ ಧರ್ಮಕ್ಕೆ ಏನಾದರೂ ಧಕ್ಕೆ ಬಂದಾಗ ನಾವು ಗಣಾಚಾರದಿಂದ ಹೋರಾಟ ಮಾಡಿ ಅದನ್ನು ಉಳಿಸಬೇಕನ್ನುವಂಥ ಒಂದು ತತ್ವದ ವಿಚಾರವಿದೆ. ಆ ಕಾರಣಕ್ಕಾಗಿ ನಿನ್ನೆಯ ದಿನ ಶರಣರ ಪರವೆಮಗೆ ಪ್ರಾಣ ಜೀವಾಳವಯ್ಯ ಅನ್ನುವಂಥ ವಚನಕ್ಕೆ ವ್ಯಂಗ್ಯವಾಗಿ ಮಾತನಾಡುವುದನ್ನು ನಾವು ಕಂಡಿದ್ದೇವೆ. ಸಂದೀಪ್ ದೇಶಪಾಂಡೆ ಅವರು ಈ ಮಾತನ್ನು ಯಾವ ಕಾರಣಕ್ಕಾಗಿ ಹೇಳಿದ್ದಾರೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗ್ತಾ ಇದೆ. ಯಾಕಂತಂದರೆ ಒಂದು ಇಡೀ ವಿಶ್ವಮಾನ್ಯ ತತ್ವಗಳನ್ನು ಒಳಗೊಂಡಂತಹ ಬಸವಣ್ಣನವರ ವಚನವನ್ನು ಪ್ರಾಣ ಜೀವಾಳವಯ್ಯ ಅನ್ನುವಲ್ಲಿ ಪ್ರಾಣವನ್ನು ತೆಗೆಯುವವರು ಅನ್ನುವಂಥ ಮಾತ ಬಂದದ್ದನ್ನು ನಾವು ಖಂಡಿಸಬೇಕಾಗುತ್ತದೆ. ಯಾಕಂತಂದರೆ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ. BJPಯ ಪಕ್ಷವೇ ಇರಲಿ, ಕಾಂಗ್ರೆಸ್ ಪಕ್ಷವೇ ಇರಲಿ, ಆ ಪಕ್ಷದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಅವರವರ ಧರ್ಮವನ್ನು ಅವರ ಆಚರಣೆ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಆ ಕಾರಣಕ್ಕಾಗಿ ನಾವು ನಮ್ಮ ಧರ್ಮವನ್ನು, ಅವರವರ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವರಿಗೆ ಹಕ್ಕಿದೆ. ಅವರು ಯಾವುದೇ ಅವರ ಧರ್ಮದ ವಿಚಾರಗಳನ್ನು ಪೋಸ್ಟಿನಲ್ಲಾಗಲಿ, ಯಾವುದೇ ಫೇಸ್ಬುಕ್ನಲ್ಲಿ ಹಾಕಲಿ, ಅದಕ್ಕೆ ಯಾವುದೇ ಅವರು ಹಾಕಲಿ, ಅವರ ಧರ್ಮವನ್ನು ಪ್ರಚಾರ ಅವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಆದರೆ ಶರಣರ ವಚನ ಇವತ್ತು ಏನಾದರೂ ಧಕ್ಕೆ ಬಂದರೆ ನಾವು ರಾಷ್ಟ್ರೀಯ ಬಸವದಳ, ಲಿಂಗಾಯತ ಧರ್ಮ ಮಹಾಸಭಾ ಇದನ್ನು ತೀವ್ರವಾಗಿ ಖಂಡಿಸುತ್ತದೆ. ಯಾಕಂತಂದರೆ ಯತ್ನಾಳ್ ಅವರು ಹಿಂದೆ ಒಮ್ಮೆ ಇದೇ ರೀತಿ ಮಾತನಾಡಿದರು. ಏನಂತೇಳಿ ಬಸವಣ್ಣವರು ಹೋಗಿ ಹೊಳೆ ಹಾರಿದರು ಅನ್ನುವಂಥಕ್ಕೆ ಮತ್ತೊಬ್ಬರು ಬಂದು ಇನ್ನೇನೋ ಮಾತಾಡ್ತಾರೆ. ಅದಕ್ಕಾಗಿ ನಾವು ಸುಮ್ಮನೆ ಕುಳಿತುಕೊಂಡ್ರೆ ನಾವು ಹೇಡಿಗಳಾಗಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಲಿಂಗಾಯತ ಧರ್ಮ, ಪ್ರತಿಯೊಬ್ಬರ ಲಿಂಗಾಯತ ಧರ್ಮದ ಅನುಯಾಯಿಗಳು, ಪ್ರತಿಯೊಬ್ಬ ಲಿಂಗಾಯತರು ನಮ್ಮದು ಧರ್ಮ ಇದೆ, ನಮ್ಮದು ಲಿಂಗಾಯತ ಧರ್ಮ, ಬಸವಣ್ಣನವರು ನಮ್ಮ ಧರ್ಮಗುರು, ಅವರು ಕೊಟ್ಟಂಥ ವಚನ ಸಾಹಿತ್ಯ ಬಹಳ ಸರ್ವಶ್ರೇಷ್ಠವಾಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ಬಹಳ ಅನುಕೂಲವಾಗುವಂಥ ವಿಚಾರಧಾರೆಗಳನ್ನ ನಮ್ಮ ಶರಣರು ನಮಗೆ ತಂದು ಕೊಟ್ಟಿದ್ದಾರೆ. ಅದಕ್ಕಾಗಿ ಒಂದು ಮಾತು ಇಷ್ಟೇ, ರಾಜಕೀಯದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ನಾವು ಇವತ್ತು ಈ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ ಅಂತಂದರೆ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಅಂಟಿಕೊಂಡವರಲ್ಲ. ನಾವು ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅಂತ ರಾಜಕೀಯ ಮುಖಂಡರಿಗೆ ನಾವು ಮತದಾನ ಬಂದಾಗ ಅವರಿಗೆ ವೋಟನ್ನು ಹಾಕಿ ನಾವು ಆರಿಸಿಕೊಳ್ತಾ ಇದ್ದೇವೆ. BJPಯ ಪಕ್ಷದವರೇ ಆಗಿರಲಿ, ಕಾಂಗ್ರೆಸ್ ಪಕ್ಷದವರೇ ಆಗಿರಲಿ, ಏನಾದರೂ ವಚನವನ್ನು ತೆಗೆದುಕೊಂಡು ಅವಹೇಳನಕಾರಿಯಾಗಿ ಅದಕ್ಕೆ ಚ್ಯುತಿ ಬರುವಂತೆ ಮಾತನಾಡಿದರೆ ನಾವು ಇನ್ನು ಮುಂದೆ ಎಂಥದ್ದು ಹೋರಾಟಕ್ಕಾದರೂ ಮಾಡಲು ನಾವು ಅಣಿಯಾಗುತ್ತೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂದೆ ಯಾರೇ ಮಾತನಾಡಿದ್ರು ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣಾರ್ಥಿ. ನಿನ್ನೆ ನಮ್ಮ ಕಿತ್ತೂರ ರಾಜಕೀಯ ಒಂದು ಕೆಸರಾಟದೊಳಗ ಈ ರಾಜಕೀಯ ಧುರೀಣರು ತಮ್ಮ ರಾಜಕೀಯದ ಬಗ್ಗೆ ಮಾತ್ರ ಮಾತನಾಡಬೇಕು. ಯಾವುದೇ ಧರ್ಮ ಗುರುವಿನ ಕಾದರವಳ್ಳಿ ಶರಣರ ನಾಡಿನಿಂದ ನಾವೆಲ್ಲರೂ ಶರಣರು, ನೇಗಿನಾಳದ ಶರಣರ ನಾಡಿಗೆ ನಾವೆಲ್ಲರೂ ಶರಣರು ಹೊಂಟೇವೆ. ಶರಣರ ಬರವೆಮೆಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳ್ಕ್ಯಾರ, ಇಲ್ಲೊಂದು ಬ್ಯಾರಿಕೇಡ್ ಹಾಕ್ಯಾರ.
ಇದನ್ನ ಬರವೆಮೆಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳ್ಕ್ಯಾರ ಅನ್ನೋದು ಖರೆ, ಇಲ್ಲೇ ಬ್ಯಾರಿಕೇಡ್ ಹಾಕೋದು ಖರೆ. ನಾವು ಒಳಗ್ ಹೋಗೋದು ಹೆಂಗ ಬರವೆಮೆಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳ್ಕ್ಯಾರ ಅಂದಿರೋ ಏನೋ ಪ್ರಾಣಕ್ಕೆ ನಿಮ್ಮ ಜೀವನ ತೆಗಿತೇವ ಅಂತ ಅಂದಿರೋ ಏನ್ ತಿಳಿವಾಗ್ತೇನೆ. ಖರೆ ಇಲ್ಲಿ ಏನಾಗೈತಿ ಅಂತಂದ್ರ ಅವ್ರಿಗೆ ನಾವು ಬುದ್ಧಿ ಹೇಳಕ್ ಹೊಂಟೇವು ಹೆಂಗೋ ಅಂತ ಏನ್ ತಿಳಿಯೋದಂಗ ಆಗೈತಿ. ಶರಣರನ್ನು ನಾವೆಲ್ಲರೂ ಶರಣರಲ್ಲಿ ಹೊಂಟೇವಿ. ಶರಣರೊಂದು ಮಾತು ಹೇಳಿದ್ರು ಮತ್ತೊಂದು, ಬೆಲ್ಲದ ನೀರೆರೆದರೇನು ಬೇವುತ ಸಿಹಿ ಹಬ್ಬುದೆ, ಕಸ್ತೂರಿಯ ಲೇಪವಿಟ್ಟರೇನು ನೀರುಳ್ಳೆ ದುರ್ಗಂಧ ದೂರಪ್ಪುದೆ, ಕಿರಿಯ ಮನದ ಮಾನವನಿಗೆ ಬಹಿರಂಗದ ಬರೀ ಸಂಸ್ಕಾರವೇನು. ಇಂಥದಕ್ಕೆ ಹೋಗಿ ಏನು ಬುದ್ಧಿ ಹೇಳೋದು? ಅದು ನೀರುಳ್ಳೆ, ಅದ ದುರ್ಗಂಧನ ನಾನು ಆರೋದು. ಅದು ಮನಸ್ಸ ಇಲ್ಲ, ಅದಕ್ಕೆ ನಾವು ಮನಸ್ಸು ತಿಳಿಸಾಕ ನಾವು ಹೊಂಟಿದೆವು. ಅದಕ್ಕೆ ಇರ್ಲಿ, ನಾವು ಭಾರತೀಯ ಜನತಾ ಪಾರ್ಟಿಯವರು ಕಾರ್ಯಕರ್ತರು ಹೆಂಗಿರ್ಬೇಕಂತ ಹೇಳಿ ನಾವು ಅನೇಕ